ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕ ಬುಡಕಟ್ಟು ಜನಾಂಗ ಇತ್ತು. ಅಲ್ಲಿನ ಕಲ್ಲುಗಳಲ್ಲೂ ಕೂಡ ಚಿನ್ನ ಅಡಗಿತ್ತು. ಆ ಕಾಡಿನ ಮಹಾರಾಣಿ ನೀಲಿಯಾಗಿದ್ಲು. ಅವಳಿಗೆ ಗಿಡ ಮರಗಳು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು. ಒಂದು ದಿನ ಕೆಲವು ಮಕ್ಕಳು ಆಟ ಆಡ್ತಾ ಇದ್ರು. ಆಗ ಒಂದು ಕಲ್ಲು ಒಬ್ಬ ದುರಾಸೆಯ ಮನುಷ್ಯನಿಗೆ ತಾಗುತ್ತೆ. ಆ ಮನುಷ್ಯ ಕಲ್ಲನ್ನ ಎತ್ತಿ ನೋಡಿದಾಗ ಅದರ ಒಳಗಡೆ ಚಿನ್ನ ಇತ್ತು. ಇದನ್ನ ನೋಡಿ ಅವನ ಕಣ್ಣುಗಳೇ ಅಗಲಾಗೋಗುತ್ತೆ. ಅವನು ತಕ್ಷಣ ಮಹಾರಾಣಿ ನೀಲಿ ಹತ್ರ ಹೋಗಿ ಆ ಕಾಡನ್ನ ಮಾರಾಟ ಮಾಡಕ್ಕೆ ಡೀಲ್ ಮಾತಾಡ್ತಾನೆ. ಆದ್ರೆ ಸಿಕ್ಕಾಪಟ್ಟೆ ಕೋಪದಿಂದ ನೀಲಿ ಅವನಿಗೆ ತಕ್ಷಣ ಕಾಡಿನಿಂದ ಆಚೆ ಹೋಗಕ್ಕೆ ಹೇಳ್ತಾಳೆ. ಆದ್ರೆ ಅವಳ ಸ್ವಂತ ಗಂಡನೇ ಆ ದುರಾಸೆಯ ಮನುಷ್ಯನ ಜೊತೆ ಕಾಡಿನ ಡೀಲ್ ಮಾಡ್ಕೊಂಡ್ ಬಿಡ್ತಾನೆ. ಅಷ್ಟೇ ಅಲ್ಲದೆ ಊರಿನ ಜನ ಕೂಡ ನೀಲಿಗೆ, ನಿಮ್ಮ ಹೊಟ್ಟೆಯಲ್ಲಿರೋ ಮಗುವಿಗೆ ಈ ಕಾಡಿನಲ್ಲಿ ಅಪಾಯ ಇದೆ, ಅದಕ್ಕೆ ಸ್ವಲ್ಪ ದಿನಗಳ ಕಾಲ ನೀವು ಕಾಡಿನಿಂದ ಆಚೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಕಾಡಿನಿಂದ ಆಚೆ ಹೋದ ತಕ್ಷಣ ನೀಲಿಗೆ ಒಬ್ಬಳು ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತೆ. ಆದ್ರೆ ಊರಿನ ಜನ ಬೇಕು ಅಂತಾನೆ ಅವಳನ್ನ ಕಾಡಿನಿಂದ ಆಚೆ ಕಳಿಸಿದ್ದಾರೆ ಅನ್ನೋ ವಿಷಯ ಅವಳಿಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಆ ಕಾಡನ್ನ ನಾಶ ಮಾಡಿ ಚಿನ್ನನ್ನ ಪಡಿಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ದುರಾಸೆಯ ಮನುಷ್ಯ ಎಲ್ಲರ ಹತ್ರ ಹೆಬ್ಬೆಟ್ಟಿನ ಗುರುತು ಹಾಕಿಸ್ಕೊಂಡು ಕಾಡಿನ ಜಾಗನಲ್ಲೆಲ್ಲಾ ಕಬಳಿಸ್ಬಿಡ್ತಾನೆ. ನೀಲಿ ತನ್ನ ಮಗುವಿನ ಜೊತೆ ವಾಪಸ್ ಬಂದಾಗ ಅವಳ ಹಸಿರು ಕಾಡು ಒಣಗಿದ ಮರುಭೂಮಿಯಾಗಿ ಬದಲಾಗಿ ಹೋಗಿತ್ತು. ಇದನ್ನ ನೋಡಿ ಆಘಾತಗೊಂಡ ಅವಳು ಅಲ್ಲೇ ತನ್ನ ಪ್ರಾಣ ಬಿಟ್ಟು ಬಿಡ್ತಾಳೆ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.